ಬೆಳಗಾವಿ ಸುವರ್ಣಸೌಧದಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಿದೆ. ಸದನದ ಆರಂಭದಲ್ಲಿ ನಡೆದ ಸಂತಾಪ ಸೂಚಕ ಸಭೆಯಲ್ಲಿ ಸಚಿವ ಲಾಡ್ ಅವರು ಅಗಲಿದ ಹಲವು ರಾಜಕೀಯ ಧುರೀಣರನ್ನು ಸ್ಮರಿಸಿದ್ರು. ಜೊತೆಗೆ ಇತ್ತೀಚೆಗೆ ನಿಧನರಾದ ಖ್ಯಾತ ಉದ್ಯಮಿ ರತನ್ ಟಾಟಾ ಅವರನ್ನು ವಿಶೇಷವಾಗಿ ಸ್ಮರಿಸಿದ್ರು. ಉದ್ಯಮ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಕ್ಕೆ ನಿಜವಾದ ಅರ್ಥ ಕೊಟ್ಟವರು ರತನ್ ಟಾಟಾ ಅವರು. ತಮ್ಮ ಟಾಟಾ ಸಂಸ್ಥೆಯ ಬೆಳವಣಿಗೆ ಮಾತ್ರವಲ್ಲದೆ ದೇಶದ ಪ್ರಗತಿಗೂ ಆದ್ಯತೆ ನೀಡಿದ ಅವರ ವ್ಯಕ್ತಿತ್ವ ಪ್ರತಿಯೊಬ್ಬರಿಗೂ ಮಾದರಿಯಾಗುವಂತದ್ದು ಎಂದು ಲಾಡ್ ನುಡಿನಮನ ಸಲ್ಲಿಸಿದ್ರು. ವಿಶೇಷವಾಗಿ ರತನ್ ಟಾಟಾ ಅವರ ಬಗ್ಗೆ ಮಾತನಾಡಬೇಕಾಗಿದ್ರೆ, ಇವತ್ತಿನ ಬಿಸಿನೆಸ್ ವರ್ಲ್ಡ್ ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತನದಿಂದ ಬಂದಿರತಕ್ಕಂಥವನು. ಇವತ್ತು ಬಿಸಿನೆಸ್ ವರ್ಲ್ಡ್ ನಲ್ಲಿ ಎಥಿಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡತಕ್ಕಂಥದ್ದು ಬಹಳ ಕಮ್ಮಿ ಇದೆ. ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದ್ರೆ ಗ್ರೋತ್ ಇಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ. ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್, ಡಿಸಿಪ್ಲಿನ್, ಹಾನೆಸ್ಟಿ ಅಂಡ್ ನಾರ್ಮ್ಸ್. ಅದರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮ್ಯಾನಿಟಿ, ಮಾರಲಿಟಿ ಅಂಡ್ ಸ್ಪಿರಿಚುಯಾಲಿಟಿ ಇರಬೇಕು. ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರ ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು. ನನ್ನ ನಾನು ಒಂದು 30 ವರ್ಷದ ಈ ಒಂದು ಬಿಸಿನೆಸ್ ವರ್ಲ್ಡ್ ನಲ್ಲಿ ರತನ್ ಟಾಟಾ ಕಂಪನಿ ಆಗಿರಲಿ, ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡತಕ್ಕಂಥ ಲೈಸನಿಂಗ್ ಮಾಡಲ್ಲ. ವಿತೌಟ್ ಲೈಸನಿಂಗ್ ಮಾಡತಕ್ಕಂಥ ಕಂಪನಿ ಬಹಳ ನಿಷ್ಠೆಯಿಂದ, ದೇಶ ಪ್ರೇಮಿಯಿಂದ, ಡಿಗ್ನಿಟಿಯಿಂದ ಕೆಲಸ ಮಾಡತಕ್ಕಂಥ ಒಬ್ಬ ಗ್ರೇಟ್ ವಿಷನರಿನ ನಾವು ಕಳ್ಕೊಂಡಿದ್ದೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ರತನ್ ಟಾಟಾ ಅವರ ಬಗ್ಗೆ ಮಾತನಾಡಬೇಕಾಗಿದ್ರೆ, ಇವತ್ತಿನ ಬಿಸಿನೆಸ್ ವರ್ಲ್ಡ್ ನಲ್ಲಿ ನಾನು ಒಬ್ಬ ಉದ್ಯಮಿ ಮನೆತನದಿಂದ ಬಂದಿರತಕ್ಕಂಥವನು. ಇವತ್ತು ಬಿಸಿನೆಸ್ ವರ್ಲ್ಡ್ ನಲ್ಲಿ ಎಥಿಕ್ಸ್ ಅನ್ನ ಪ್ರಾಕ್ಟೀಸ್ ಮಾಡತಕ್ಕಂಥದ್ದು ಬಹಳ ಕಮ್ಮಿ ಇದೆ. ಇವತ್ತು ಡೆಫಿನೇಷನ್ ಆಫ್ ರತನ್ ಟಾಟಾ ಅಂತಂದ್ರೆ ಗ್ರೋತ್ ಇಸ್ ಓನ್ಲಿ ಟರ್ನ್ ಓವರ್ ಅಂತ ನಾವು ಭಾವಿಸ್ತೇವೆ. ಸೊ ಪ್ರೋಗ್ರೆಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಟು ಬಿ ಏಡೆಡ್ ಬೈ ಎಥಿಕ್ಸ್, ಡಿಸಿಪ್ಲಿನ್, ಹಾನೆಸ್ಟಿ ಅಂಡ್ ನಾರ್ಮ್ಸ್. ಅದರ ಜೊತೆಗೆ ಸಕ್ಸಸ್ ಅಂತಕ್ಕಂಥದ್ದು ಹ್ಯುಮ್ಯಾನಿಟಿ, ಮಾರಲಿಟಿ ಅಂಡ್ ಸ್ಪಿರಿಚುಯಾಲಿಟಿ ಇರಬೇಕು. ಇವು ಮೂರು ಹೊಂದಿರತಕ್ಕಂಥ ಏಕೈಕ ಉದ್ಯಮಿದಾರ ಇಡೀ ಭಾರತ ದೇಶದಲ್ಲಿ ಯಾರನ್ನಿದ್ರೆ ಅದು ಹೆಮ್ಮೆಯಿಂದ ರತನ್ ಟಾಟಾ ಅಂತ ಹೇಳ್ಬೋದು. ನನ್ನ ನಾನು ಒಂದು 30 ವರ್ಷದ ಈ ಒಂದು ಬಿಸಿನೆಸ್ ವರ್ಲ್ಡ್ ನಲ್ಲಿ ರತನ್ ಟಾಟಾ ಕಂಪನಿ ಆಗಿರಲಿ, ಎಲ್ಲೇ ಯಾವುದೇ ಒಂದು ಅವರು ಕೆಲಸ ಮಾಡತಕ್ಕಂಥ ಲೈಸನಿಂಗ್ ಮಾಡಲ್ಲ. ವಿತೌಟ್ ಲೈಸನಿಂಗ್ ಮಾಡತಕ್ಕಂಥ ಕಂಪನಿ ಬಹಳ ನಿಷ್ಠೆಯಿಂದ, ದೇಶ ಪ್ರೇಮಿಯಿಂದ, ಡಿಗ್ನಿಟಿಯಿಂದ ಕೆಲಸ ಮಾಡತಕ್ಕಂಥ ಒಬ್ಬ ಗ್ರೇಟ್ ವಿಷನರಿನ ನಾವು ಕಳ್ಕೊಂಡಿದ್ದೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.